ಮಧ್ವ ಪ್ರದೇಶ ಸುದೃಢಂ ನಃ ಜಯ ಜಯ. ಮಧ್ವರೇ, ನಿಮ್ಮ ಬಗ್ಗೆ ಹಾಗೆಯೇ ನಿಮ್ಮ ಸ್ವಾಮಿಯಾದ ಭಗವಂತನ ಬಗ್ಗೆ ಒಳ್ಳೆಯ ತಿಳುವಳಿಕೆಯನ್ನು ನನಗೆ ಸದಾ ಕೊಡಿ. ಈ ಆಚಾರ್ಯ ಮಧ್ವರ ಇಡೀ ಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಅಸಾಧ್ಯವಾದರೂ ಆದ್ಯಂತ ಶ್ಲೋಕಗಳು, ಪ್ರತಿಯೊಂದು ಗ್ರಂಥದ ಆದ್ಯಂತ ಶ್ಲೋಕಗಳನ್ನು ಅಧ್ಯಯನ ಮಾಡಿದರೆ ವ್ಯಾಕರಣದ ಪ್ರತ್ಯಾಹಾರದಂತೆ ಮೊದಲ ಒಂದು ಅಕ್ಷರ ಕೊನೆಯ ಒಂದು ಅಕ್ಷರ ಹೇಳಿಬಿಟ್ರೆ ಮಧ್ಯದ ಅಕ್ಷರಗಳಿಗೂ ಗ್ರಹಣದಂತೆ ಅದನ್ನು ಪ್ರತ್ಯಾಹಾರ ಅಂತ ಕರೀತಾರೆ. ಆದಿಗಂತೇನ ಸಹೇತ ಅಂತೇಳಿ ಆ ನಿಟ್ಟಿನಲ್ಲಿ ಈ ಗ್ರಂಥವು ಆರಂಭದ ಹಂತ, ನಮ್ಮ ಬಾಲ್ಯದ ಹಂತದಲ್ಲಿ ಈ ರೀತಿಯಲ್ಲಿ ಅಧ್ಯಯನ ಮಾಡೋಣ. ನಮ್ಮ ಅನಿರುದ್ಧಾಚಾರ್ಯರು ಅದರ ಪ್ರತಿಯೊಂದು ಗ್ರಂಥದ ಆದ್ಯಂತ ಶ್ಲೋಕಗಳನ್ನು ಅರ್ಥ ಸಮೇತವಾಗಿ ಸಂಗ್ರಹ ಮಾಡಿದ್ದಾರೆ. ಎಲ್ಲರೂ ಅದನ್ನು ಅರ್ಥೈಸಿಕೊಂಡ್ರೆ ಮುಂದೆ ಆಚಾರ್ಯ ಮಧ್ವರ ಗ್ರಂಥದ ಅಧ್ಯಯನಕ್ಕೆ ಇದು ಮೆಟ್ಟಿಲಿನ ರೂಪದಲ್ಲಿ ಸಹಕಾರ ಆಗಲಿ ಅಂತ ನಮ್ಮ ಆಶಯ.